ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹಾರ್ಮೋಸ್ ಜಲಸಂಧಿ ಯಾವಾಗ ಓಪನ್ ಆಗುತ್ತೆ ಅನ್ನುವಂಥ ಆ ಒಂದು ಕ್ಷಣವನ್ನ ಪ್ರತಿಯೊಬ್ಬರು ಕೂಡ ಕಾತರತೆಯಿಂದ ಕಾಯ್ತಿದ್ದಾರೆ. ಆದರೆ ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡಲೇಬೇಕು, ಮಾಡದೇ ಇದ್ರೆ ಪರಿಣಾಮ ನೆಟ್ಟಗಿರಲ್ಲುವಂಥ ಎಚ್ಚರಿಕೆಯನ್ನ ಈಗ ಅಮೆರಿಕ ನೀಡಿದೆ. ಇರಾನ್ಗೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಈಗ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಹಾರ್ಮೋಸ್ ಜಲಸಂಧಿಯನ್ನ 48 ಗಂಟೆ ಒಳಗಡೆ ನೀವು ಓಪನ್ ಮಾಡಬೇಕು, ಇಲ್ಲದೇ ಇದ್ರೆ ನಿಮ್ಮ ಅತಿ ದೊಡ್ಡ ಪವರ್ ಪ್ಲಾಂಟ್ ಅನ್ನ ನಾವು ನಾಶ ಮಾಡ್ತೀವಿ, ಅದರಿಂದಾನೇ ನಮ್ಮ ದಾಳಿಯನ್ನ ಆರಂಭ ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಮೊದಲು ಅತಿ ದೊಡ್ಡ ಪವರ್ ಪ್ಲಾಂಟ್ ಅನ್ನು ಗುರಿಯಾಗಿಸಿ ದಾಳಿ ಮಾಡುವಂಥದ್ದು, ಅದನ್ನು ನಾಶ ಮಾಡುವಂಥದ್ದು, ಅದಾದ ಮೇಲೆ ಬೇರೆ ಬೇರೆ ಪವರ್ ಪ್ಲಾಂಟ್ಗಳನ್ನು ನಾವು ನಾಶಪಡಿಸ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಈಗ ಜಾಯಿನ್ ಆಗ್ತಿದ್ದಾರೆ. ಚಂದ್ರಮೋಹನ್, ಈಗ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಎಚ್ಚರಿಕೆಯನ್ನು ಇರಾನ್ ಕೇರ್ ಮಾಡುತ್ತಾ ಅಂತ ಹೇಳಿ, ಯಾಕಂದರೆ ಅನೇಕ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ನೀಡಿದ್ರು, ಅದಕ್ಕೆ ಯಾವುದಕ್ಕೂ ಕೂಡ ಇರಾನ್ ಸೊಪ್ಪು ಹಾಕಲಿಲ್ಲ. ಬಟ್ ಈ ಒಂದು ಎಚ್ಚರಿಕೆಯನ್ನು ಸೀರಿಯಸ್ ಆಗಿ ಇರಾನ್ ಪರಿಗಣಿಸುತ್ತಾ ಆ ಒಂದು ಇನ್ನು ಎಚ್ಚರಿಕೆ ಏನಿದೆ ಅದಕ್ಕೆ ತಲೆಬಾಗಿ ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡುತ್ತಾ ಅಂತ? ರಾಹುಲ್, ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಸಾಕಷ್ಟು ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಕರ್ಗ್ ದ್ವೀಪದ ಮೇಲೂ ಕೂಡ ದಾಳಿ ಮಾಡಿದ್ರು. ಜೊತೆಗೆ ಅವರ LPG ಪ್ಲಾಂಟ್ಗಳ ಮೇಲೂ ಕೂಡ ದಾಳಿಯನ್ನ ಇಸ್ರೇಲ್ ಸೇನೆ ಮಾಡಿದೆ. ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ನೇರವಾಗಿಯೇ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ 48 ಗಂಟೆಯ ಒಳಗಾಗಿನೇ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ಓಪನ್ ಮಾಡಬೇಕು, ಅದರ ಮೂಲಕ ಸೇಫ್ ಆಗಿನೇ ಎಲ್ಲಾ ತೈಲ ಟ್ಯಾಂಕರ್ಗಳು, ಹಡಗುಗಳು ಕೂಡ ಸಾಗಾಟ ಮಾಡಬೇಕು. ಇಲ್ಲದಿದ್ರೆ ಇರಾನ್ನ ಪವರ್ ಪ್ಲಾಂಟ್ಗಳನ್ನ ಗುರಿಯಾಗಿಸಿಕೊಂಡು ನಾವು ದಾಳಿಯನ್ನು ನಡೆಸ್ತೇವೆ, ಅತಿ ದೊಡ್ಡ ಪವರ್ ಪ್ಲಾಂಟ್ ಇದ್ದರೆ ನಮ್ಮ ದಾಳಿಯನ್ನ ಆರಂಭಿಸ್ತೇವೆ, ಅದಾದ ಬಳಿಕ ಬೇರೆ ಬೇರೆ ಪವರ್ ಪ್ಲಾಂಟ್ಗಳ ಮೇಲೆ ಕೂಡ ದಾಳಿಯನ್ನು ನಡೆಸಿ ಅವುಗಳನ್ನ ಸಂಪೂರ್ಣವಾಗಿ ನಾಶಪಡಿಸ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಇರಾನ್ನ ಪವರ್ ಪ್ಲಾಂಟ್ಗಳನ್ನ ನಾಶಪಡಿಸೋದ್ರಿಂದ ಇಡೀ ಜಗತ್ತಿಗೆ ತೊಂದರೆ ವಿನಃ ಇರಾನ್ ದೇಶಕ್ಕೆ ಮಾತ್ರನೇ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಇರಾನ್ ಕೂಡ ಈ ಕಚ್ಚಾ ತೈಲ ಮತ್ತು ಗ್ಯಾಸ್ ಅನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತೆ. ಈಗಾಗಲೇ ಕಚ್ಚಾ ತೈಲದ ಬೆಲೆ ಕೂಡ ಏರಿಕೆ ಆಗಿದೆ. $65 ಪ್ರತಿ ಬ್ಯಾರೆಲ್ಗೆ ಈಗಾಗಲೇ $115 ಏರಿಕೆ ಆಗಿದೆ. ಇದೇ ರೀತಿಯಾಗಿ ಈ ಒಂದು ಕಚ್ಚಾ ತೈಲ ಸುಗಮವಾಗಿ ಸಾಗಾಟ ಆಗದೆ ಇರೋದ್ರಿಂದಾಗಿನೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿ ಎಲ್ಲಾ ದೇಶಗಳಿಗೂ ಕೂಡ ಇದು ದೊಡ್ಡ ಆರ್ಥಿಕತೆಗೂ ಒತ್ತಡವನ್ನು ಕೊಡ್ತಾ ಇದೆ. ಈಗ ಈ ಕಾರಣಕ್ಕಾಗಿ ಈಗ ಕಚ್ಚಾ ತೈಲದ ಬೆಲೆ ಕಡಿಮೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ಳಬೇಕು. ಆದ್ರೆ ಈಗ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕ್ರಮವನ್ನ ಕೈಗೊಳ್ಳಲೇಬೇಕಾಗಿದೆ. ಈ ಕಾರಣಕ್ಕಾಗಿನೇ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ 48 ಗಂಟೆಗಳ ಒಳಗಾಗಿನೇ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಓಪನ್ ಮಾಡದಿದ್ರೆ ನಿಮ್ಮ ಪವರ್ ಪ್ಲಾಂಟ್ ಗಳನ್ನ ಒಂದೊಂದಾಗಿ ನಾಶಪಡಿಸ್ತೇನೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಇರಾನ್ ಏನು ಕ್ರಮವನ್ನ ಕೈಗೊಳ್ಳುತ್ತೆ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಈಗ ಕಾದು ನೋಡ್ಬೇಕಾಗುತ್ತೆ. ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡ್ಲಿಕ್ಕೆ ಈಗ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ಕೂಡ ಕಳಿಸ್ತಾ ಇದೆ. ಜೊತೆಗೆ ನ್ಯಾಟೋ ರಾಷ್ಟ್ರಗಳು ಕೂಡ ನಾವು ಕೂಡ ಅಮೆರಿಕದ ಜೊತೆಗೆ ಕೈ ಜೋಡಿಸ್ತೇವೆ ಅಂತ ಹೇಳಿ ಹೇಳಿವೆ. ಹಾಗಾಗಿ ಯುರೋಪ್ ರಾಷ್ಟ್ರಗಳು, ನ್ಯಾಟೋ ರಾಷ್ಟ್ರಗಳು ಮತ್ತು ಅಮೆರಿಕ ಸೇರ್ಕೊಂಡು ಈ ಹೊರ್ಮುಜ್ ಜಲಸಂಧಿನಲ್ಲಿ ಯುದ್ಧ ನೌಕೆಗಳನ್ನೇ ನಿಯೋಜನೆ ಮಾಡೋ ಮೂಲಕ ಕಚ್ಚಾ ತೈಲದ ಹಡಗುಗಳು, ಟ್ಯಾಂಕರ್ಗಳು, ಗ್ಯಾಸ್ ಟ್ಯಾಂಕರ್ಗಳು ಸುಗಮವಾಗಿ ಸಾಗಾಟ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ನಡೆಸ್ತಾವ ಹೇಗೆ ಅನ್ನತಕ್ಕಂಥ ಕುತೂಹಲ ಕೂಡ ಇದೆ. ಹೀಗಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲಿ ಈಗ ಬೆಲೆ ಇಳಿಕೆ ಆಗ್ಬೇಕು, ಗ್ಯಾಸ್ ಸುಗಮವಾಗಿ ಸಾಗಾಟ ಆಗ್ಬೇಕು. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಜಲಮಾರ್ಗ ಅಂತ ಅಂದ್ರೆ ಹೊರ್ಮುಜ್ ಜಲಸಂಧಿಯ ಮಾರ್ಗ. ಈ ಮಾರ್ಗದ ಮೂಲಕವೇ ಈಗ ಎಲ್ಲಾ ಕಚ್ಚಾ ತೈಲದ ಟ್ಯಾಂಕರ್ಗಳು ಮತ್ತು ಗ್ಯಾಸ್ ಟ್ಯಾಂಕರ್ಗಳು ಸಾಗಾಟ ಆಗುವಂತ ನಿಟ್ಟಿನಲ್ಲೂ ಕೂಡ ಈಗ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.